ಹಂಗ್ಯಾಕೆ ಮಾಡತ್ತಿ ಟೈಮಿಗೆ 11:30 ಆಗೈತ್ರಿ. ಇವಾಗ ಏನು ಮಾಡತ್ತೇವೆ ಅಂತ ಹೇಳಿದ್ರೆ ನಾಷ್ಟ ಎಲ್ಲ ಮಾಡಿದ್ವಿ. ಮತ್ತೀಗ ಊಟದ ತಯಾರಿ ಮಾಡ್ಕೊಳತ್ತೇವಿ. ಇವತ್ತು ಊಟದೊಳಗೆ ಏನು ಸ್ಪೆಷಲ್ ಮಾಡತ್ತೇವೆ ಅಂತ ಹೇಳಿದ್ರೆ ಇದೇನು ಮಮ್ಮಿ? ಇದು ಮೀನು ಶಿಲಾಪಿ. ಶಿಲಾಪಿ ಅಂತಾರ, ಜಿಲೇಬಿ ಮೀನನ್ನು ಅಂತಾರ. ನಾವಿಲ್ಲೆಲ್ಲ ಶಿಲಾಪಿನ ಅಂತೇವ್ರಿ. ಸೊ ಆ ಮೀನಾನ ಇವತ್ತು ರೆಸಿಪಿ ತೊಗೊಂಡು ಮಾಡತ್ತೇವ್ರಿ. ಮಮ್ಮಿ ಇವತ್ತು ಸ್ಪೆಷಲಾಗಿ ಮಾಡ್ತಾರಂತೆ. ಸೊ ಬರ್ರಿ ಇವತ್ತು ಸ್ಟಾರ್ಟ್ ಮಾಡೋಣ ಅಂತ ಇದನ್ನು ಮಾಡೋಕೆ. ನಾ ಮಾಡಲ್ಲ, ಮಮ್ಮಿ ಮಾಡ್ತಾರೆ. ಬಟ್ ಮಮ್ಮಿ ನಾ ಇದನ್ನು ತಿನ್ನೋದಿಲ್ಲ ಬಿಡ. ನಾವು ತಿನ್ನೋರು ನಿಮ್ಮ ಪಾಲಿಂದ ನಾವು ತಿಂತೀವಿ. ಫಸ್ಟ್ ಟೈಮ್ ಅಲ್ಲ, ನಾ ಏನೋ ತಿನ್ನೋದಿಲ್ಲ ಅಂತ ಹೇಳಿದ್ರೆ ಅದು ಹಿಂಗೆ ಅದ್ರ ಮ್ಯಾಲೆ ರಪ್ಪಿರ್ತಾವಲ್ಲ ಅವು ಮೀನ, ಯಾವ ಮೀನ ತಿನ್ನೋದಿಲ್ಲ. ಹಾಂ, ಅವು ಒಂಥರ ಆಕೈತಾವ ತಿನ್ನೋಕೆ. ಸ್ಟಾರ್ಟ್ ಮಾಡೋಣ ಈಗ ರೆಸಿಪಿ. ಅದ್ರ ಮೀನದೊಳಗೆ ಹೇಳ್ಬೇಕಂದ್ರೆ ಇದ ರುಚಿ ಭಾಳ ಇರ್ತೈತಿ. ಈ ಜಿಲೇಬಿ ಮೀನನ್ನ ಬಾಂಗ್ಡಾ ಅಂತ ಸಣ್ಣ ಮಕ್ಕಳು ತಿನ್ಬೋದು, ಆ ಥರ ಇರ್ತೈತಿ. ಯಾಕಂದ್ರೆ ಸಿಂಗಲ್ ಒಂದೇ ಇರ್ತೈತಿ, ಮುಳ್ಳು ಟೇಸ್ಟ್ ಭಾಳ ಇರ್ತೈತಿ. ಈಗ ಅಮ್ಮ ನಿನ್ನೆ ಇದನ್ನ ತೊಗೊಂಡಿದ್ರು, ಇವು ಫ್ರೆಶ್ ಇದ್ವು, ರಾತ್ರಿ ತೊಗೊಂಡ್ಬಂದ್ವಿ. ಲೇಟ್ ಹೌದು, ನಿನ್ನೆ ತೊಗೊಂಡಿದ್ರೆ ದಾದಿಮ್ಮ ಫ್ರಿಜ್ ಒಳಗೆ ಹಂಗೆ ಇಟ್ಟಿದ್ದೆ. ಈಗ ಅದನ್ನೆಲ್ಲ ಅದನ್ನ ತೊಗೊಂಡು ಉಪ್ಪು ಮತ್ತು ಜೋಳದ ಹಿಟ್ಟು ಹಾಕಿ ಕ್ಲೀನಾಗಿ ತೊಳ್ಕೊಂಡು ಬಂದೀನಿ. ಈಗ ಇದನ್ನೇನೈತಲ್ರಿ ಮುಂದೆ ಅಷ್ಟನ ನಾನೀಗ ಅದನ್ನು ಬೇರೆ ಇಡ್ತೀನಿ ರೀ. ಈತ ಐತಲ್ರಿ ಅಷ್ಟು, ಇದಕ್ಕೆ ನಾನು ಖಾರ ಉಪ್ಪು ಅಂದ್ರೆ ಏನೇನು ಹಾಕ್ತೀನಿ ಫ್ರೈ ಮಾಡಕ್ಕೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಮ್ಮ ಮನೆಯೊಳಗೆ ಮೀನಾ ತರುವಾಗ ಫ್ರೆಶ್ ತರ್ತಾರ್ರಿ. ಆದ್ರೆ ಅದನ್ನ ದಿನ ಮಾಡೋದಿಲ್ಲ. ಅದನ್ನ ಏನಂತಾರ ಬಾಸಿಗೆ ಏನಂತಾರ ಕನ್ನಡ ನೆಕ್ಸ್ಟ್ ದಿನ. ಹಾಂ, ಅದನ್ನ ಆ ದಿನಾನ ಮಾಡೋದಿಲ್ಲ ರೀ, ಅದ್ರ ನೆಕ್ಸ್ಟ್ ದಿನ ಮಾಡ್ತೇವಿ. ಸರ್ತೆ ಹಂಗ ಮಾಡಂಗಿಲ್ಲ, ಹಂಗ ಮಾಡ್ತಾರ್ರಿ. ರಾತ್ರಿ ಲೇಟ್ ಆಯ್ತಂದ್ರೆ ಮಾತ್ರ ಅಷ್ಟೇ ಇಟ್ಟಿರ್ತೀನಿ ನಾನು. ಹಿಂಗ ಹಗಲ್ ಏನಾದ್ರು ಬೆಳಿಗ್ಗೆ ತೊಗೊಂಬಂದ್ರೆ ಅವತ್ತ ಮಾಡ್ತೀನಿ. ಟಿಕ್ಕಿ ಮಾತು ಕೇಳಬೇಡಲ್ಲ. ಅಂದ್ರೆ ಮಮ್ಮಿಗೆ ರಾತ್ರಿ ತಿನ್ನೋವಾಗ ಹಂಗೇನಾದ್ರು ಮನಸ್ಸಾತಂತ ಹೇಳಿದ್ರೆ ಅದು 10 ಗಂಟೆ ಆದ್ರೂ ಮಾಡ್ಕೊಂಡು ತಿಂತಾಳ್ರಿ. ತನಗೆ ಮನಸ್ಸಿಲ್ಲ ಅಂದ್ರೆ ಹೋಗ್ಲಿ ಬಿಟ್ಟು ನಾಳೆ ಮಾಡಿದ್ರೆ ಆತಂತ ಹೇಳಿ ನಮ್ಗೆಲ್ಲರಿಗೂ ಹಂಗೆ ಕುಂದಿರ್ತಾಳ್ರಿ. ಅದಕ್ಕೆ ನಾನು ಈಗ ಕಲ್ಕೊಂತೀನಿ ಮೀನಾ ಮಾಡೋದು ಹೆಂಗಂತ ಹೇಳಿ. ನಾನು ತಿನ್ನೋದಿಲ್ಲ, ತಿನ್ನೋರ್ಗಾರ ಮಾಡ್ಕೊಡ್ತೀನಿ. ಓಕೆ, ಫಸ್ಟ್ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಫ್ರೈ ಮಾಡಕ್ಕೆ ಇದನ್ನ ಈಗ ತೋರ್ಸಕತ್ತಿರೋದು. ಸಾರು ಮಾಡಕ್ಕೆ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕು. ಇದೆ ಸಾರು ಮಾಡೋದು, ಇದು ಫ್ರೈ ಮಾಡೋದು. ಫಸ್ಟ್ ಫ್ರೈ ಏನ ಇದಕ್ಕೆಲ್ಲ ಹಚ್ಚಿಡ್ಬೇಕು ಮಸಾಲೆ. ಆಮೇಲೆ ನೋಡಮ್ಮಿ ಕೀ ಅಂದದೆ. ಇದಕ್ಕೆ ಒಣ ಖಾರ ನಿಮಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ಖಾರನ ಹಾಕೋಬೋದು ನೀವು. ಇದಾದಿಷ್ಟ. ಇದೇನೊಮ್ಮೆ ಧನಿಯಾ ಪೌಡ್ರ್ ಅದಲ್ಲ, ಅದು ಎಲ್ಲೋ ಟೈಪ್ ಏನೋ ಹಾಕಿದೆಲ್ಲ. ಒಂದು ಚಿಕನ್ ಮಸಾಲೆ ಇರ್ತದೆ ಒಂದು ಈ ಪ್ಯಾಕೆಟ್ ಒಳಗೆ, ಅದನ್ನು ಹಾಕಿದೆ. ಅಂತ ನಾವೇನೀಗ ಮೀನಾ ಮಾಡತ್ತೀವಿ, ಏನೇನು ಮಾಡತ್ತೀವಿ, ಟೇಸ್ಟ್ ಹಾಕತ್ತೀವಿ ಅಂತ. ಆಮೇಲೆ ಗರಂ ಮಸಾಲ ಇಷ್ಟೆಲ್ಲ ಹಾಕಿದ್ಮೇಲೆ ಮೀನದ್ದು ಒಂದು ಏನೋ ಟೇಸ್ಟ್ ಬರ್ತೈತಿ, ಚಲೋ ಬರ್ತೈತಿ. ನೆಕ್ಸ್ಟ್ ಅರ್ಶಿನ ಪುಡಿ ಹಾಕ್ಬೇಕು. ಈಗ ಮೇನ್ ಉಪ್ಪು. ಇದಿಲ್ಲ ಅಂದ್ರೆ ಇದೆಲ್ಲ ಹಾಕಿ ವೆಸ್ಟ್ರಮ್ಮಿ ಹೌದಿಲ್ಲ. ಅದೊಂದು ಈ ಹುಳಿ ಒಂದು. ಹಾಂ, ಇದಂತೂ ಮೀನಕ್ಕೆ ಸ್ಪೆಷಲಿ ಬೇಕು ಹೌದಿಲ್ಲ. ದಾದಿಮಾಗಂತೂ ಹುಳಿ ಇಷ್ಟ ಆಕೈತಲ್ಲ ಮಮ್ಮಿ, ಟೇಸ್ಟ್ ಕೊಡ್ತದೆ ಬಾಯಿಗೆ. ಹಾಂ, ಹುಳಿ ಮಾಡ್ರಿ ಅಂತಾರೆ ದಾದಿಮಾ. ಇವತ್ತು ನಾವು ಮಾಡಕತ್ತಿದ್ದು ದಾದಿಮನ ಕೈ ರುಚಿನ ಇದು ಎಲ್ಲ ದಾದಿಮನ ಸ್ಟೈಲ ನಾವು ಮಾಡಕತ್ತಿದ್ದು ಮೀನು ಸಾರು. ಅಂದ್ರೆ ನಾವು ಯಾವಾಗ ಮಾಡಿದ್ರೆ ದಾದಿಮ ಸ್ಟೈಲ ಬಿಡಿ. ಯಾಕಂದ್ರೆ ದಾದಿಮ ಹೇಳ್ಕೊಟ್ಮೇಲೆ ನಾವು ಕಲ್ತೀವಿ. ನನಗೆ ಹಂಗೆ ಮೀನು ಸಾರು ಮಾಡಕ್ಕೆ ಬರ್ತಿದ್ದಿಲ್ಲ. ದಾದಿ ಹೇಳ್ತಿದ್ರು ಹಿಂಗೆ ಮಾಡ್ಬೇಕು ಟೇಸ್ಟ್ ಆಕತ್ತೆ ಅಂತೇಳಿ ಅವಾಗ್ಲಿಂತ್ರ ಹಿಂಗೆ ಮಾಡಿದ್ವಿ. ಅದು ಜಾಸ್ತಿ ಏನು ತಿಂತಾರಂದ್ರೆ ದಾದಿಮ ಕೊಬ್ಬರಿ ಹಾಕಿದ್ದು ತಿಂತಾರೆ ಸಾರು. ನಾನೀಗ ಬಿಸಿಲಲ್ಲ, ಕೊಬ್ಬರಿ ಹಾಕಿದ್ರೆ ಚಲೋ ಆಗಂಗಿಲ್ಲ, ಅಸಿಡಿಟಿ ಆಕತಿ ಈಗ ಜಾಸ್ತಿ ಕೊಬ್ಬರಿ ತಿಂದ್ರ ಅಂತೇಳಿ ಕೊಬ್ಬರಿ ಒಂದು ಯೂಸ್ ಮಾಡಂಗಿಲ್ಲ ನಾನೀಗ ಜಾಸ್ತಿ. ಓಕೆ, ಇದು ಮಾತ್ರ ಎಲ್ಲ ದಾದಿಮಂದ ಸ್ಟೈಲ, ದಾದಿಮನ ಕೈ ರುಚಿನೇ ಆಗುತ್ತೆ. ದಾದಿಮ ಮಾಡ್ಬೇಕಂತಾರ ಪಾಪ ಅವರೆಲ್ಲ. ಒಂದ್ಸಲ ಮ್ಯಾಲೆ ಕರಿಸಿ ದಾದಿಮನ ಕೈಲಿಂತ್ರ ಏನೋ ಮಾಡಿಸ್ಬೇಕು ಅನಿಸ್ತೈತಿ. ಆದ್ರೆ ದಾದಿಗೆ ಮ್ಯಾಲೆ ಹತ್ತಕ್ಕೆ ಆಗಂಗಿಲ್ಲಲ್ಲ, ಹಿಂಗಾಗಿ ತಳಗಿದ್ರೆ ಭಾಳ ಚಲೋ ಆಕಿತ್ತು. ಇದ್ರ ಮಿಕ್ಸ್ ಮಾಡಿರಿ ಈಗ ಚಲೋ. ವಾವ್, ಏನು ಕಲರ್ ಬಂತು ನೋಡಿದ್ರೆ. ಈ ಥರ ಎಲ್ಲ ನಾವು ಮಸಾಲೆ ಹಚ್ಚಿಡ್ಬೇಕ್ರಿ. ಅಂದ್ರೆ ಇದನ್ನ ಫ್ರೈ ಐತಲ್ರಿ ಲಾಸ್ಟ್ ಮಾಡ್ತೀನಿ ನಾನು. ಫಸ್ಟ್ ಏನಪ್ಪ ಅಂದ್ರೆ ಮೀನು ಸಾರು, ಆಮೇಲೆ ಅನ್ನ, ರೊಟ್ಟಿ ಮಾಡಂಗಿತ್ತ ರೊಟ್ಟಿ ಮಾಡ್ಕೋರಿ, ಇಲ್ಲ ಚಪಾತಿ ತಿನ್ನೋರು ಚಪಾತಿ ಮಾಡ್ಕೋರಿ. ಅದನ್ನೆಲ್ಲ ಮಾಡಿದ್ಮೇಲೆ ಲಾಸ್ಟ್ ಮೀನನ್ನ ಕರಿಬೇಕು. ರೊಟ್ಟಿ ಮಾಡೋಣ ಮಮ್ಮಿ. ಇದನ್ನ ಮಸಾಲೆ ಹಚ್ಚಿಡ್ತೀವಲ್ರಿ, ಆಗ ತಕ್ಷಣ ಕರಿಬಾರ್ದು. ನೀವು ಏನಾದರೂ ನೀವು ಮಧ್ಯಾಹ್ನ ಊಟ ಮಾಡ್ತೀವಿ ಅಂತಂದು ಹೇಳಿದ್ರೆ ಬೆಳಿಗ್ಗೆನ ಮೀನು ತೊಗೊಂಬಂದು ಈ ಥರ ಎಲ್ಲ ಮಸಾಲೆ ಹಚ್ಚಿ ಸ್ವಲ್ಪ
ನೆನೆ ಇಡ್ಬೇಕ್ರಿ. ಎಷ್ಟು ನೆನಿತಾವಲ್ಲ ಮೀನು ಅಷ್ಟು ಟೇಸ್ಟ್ ಆಗ್ತಾವೆ. ಸೊ ಹಾಗಾಗಿ ನಾನು ಫಸ್ಟ್ ಇದನ್ನು ಕರಿಯೋದು ಏನು ಫ್ರೈ ಮಾಡೋ ಮೀನು ಇದಾವಲ್ಲ ಅದಕ್ಕೆ ಎಲ್ಲ ಮಸಾಲೆ ಹೆಚ್ಚಿ ಇಡಾಕತ್ತೀನಿ ನಾನು. ಆಮೇಲೆ ಇದ್ರ ನೆಕ್ಸ್ಟ್ ಸಾರಿಗೆ ಅದನ್ನೆಲ್ಲ ರೆಡಿ ಮಾಡ್ಕೊತೀನಿ. ಅಲ್ಲಿವರೆಗೂ ಮಸ್ತ್ ನೆಂದು ಬಿಟ್ಟಿರ್ತಾವ್ರಿ ಇವನ್ನ. ಈ ಥರ ಎಲ್ಲ ಮಸಾಲೆ ಹಚ್ಚಿ ಇಡ್ಬೇಕು ನೋಡಿರಿ. ಕೈ ತೆಗಿತಿ ಒಂದು ಸ್ವಲ್ಪ ಕಾಣಿಸೋದು ಕೊಟ್ಟೆ. ಈಗ ಏನು ಸಾರು ಮಾಡೋದು ಮಮ್ಮಿ? ಫಸ್ಟ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ. ಹಾಂ ಓಕೆ. ಈಗ ಮೀನದ ಸಾರು ಮಾಡಾಕಿದ್ರಾಗ ಏನೇನು ಹಾಕೊಂಡಾರಿ? ಏನು ಹಾಕೊಂಡಿರಿ ಮಮ್ಮಿ? ಟಮಾಟೆ ಹಣ್ಣು 4, ಆಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಶುಂಠಿ, ಕೊತ್ತಂಬರಿ, ಆಮೇಲೆ ಅರಿಶಿನ ಪುಡಿ ಎಲ್ಲ ಇದ್ರೊಳಗೆ ಹಾಕಿ ರುಬ್ಕೊಂಡ್ಬಿಡ್ತೀನಿ ನಾನು. ಇದು ಅರಿಶಿನ ಪುಡಿ ಆಯ್ತಾ? ನೆಕ್ಸ್ಟ್ ಅರಿಶಿನ ಇದು ಏನಂತಾರ ಅದಕ್ಕೆ? ಏನಂತಾರ ಅದಕ್ಕೆ? ಖಾರ. ಹಾಂ ಹಸಿ ಖಾರ. ಹಾಂ ಒಣ ಖಾರ. ಉಪ್ಪು ಹಾಕೊಂಡು ತಿಂತಾರೆ. ಟಮಾಟೆ ಹಣ್ಣು ಕಡಿಮೆನ ಹಾಕೋಬೇಕು, ಯಾಕಂದ್ರೆ ಅದಕ್ಕೆ ಹುಣಸೆ ಹಣ್ಣು ಬಿಡ್ಬೇಕಲ್ಲ, ಅದಕ್ಕೆ ಕಡಿಮೆ ಹಾಕೋಬೇಕು. ಇವು ಮೂರದಲ್ಲಿ ಸಾಕು. ಕಣ್ಣು ನೋಡಿದಿರ್ವ. ಆಮೇಲೆ ಜೀರಿಗೆ ಮೇನ್ ಇಂಪಾರ್ಟೆಂಟ್ ಮೀನು ಸಾರಿಗೆ. ಮೀನದ ಕಣ್ಣು ತಿಂದ್ರೆ ಕಣ್ಣು ಚುರುಕಾವು, ಮೀನದ ತಲೆ ತಿಂದ್ರೆ ತಲೆ ಚುರುಕಾಕೈತಂತಾರೆ ದಾದಿಮಾ. ಮತ್ತು ಉಪ್ಪು ನೆಕ್ಸ್ಟ್ ಅಷ್ಟು. ಈಗ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ನಾನು. ಓಕೆ ನೋಡ್ರಿ, ನಾನು ಮಿಕ್ಸಿಗೆ ಹಾಕೊಂಡು ಬಂದೆ. ಮಮ್ಮಿ ತಗೊಂಡು ಮಿಕ್ಸಿಗೆ ಹಾಕಿ ನೋಡಿ. ನೆಕ್ಸ್ಟ್ ಏನು ಮಾಡ್ತಿ? ನೆಕ್ಸ್ಟ್ ಅದಕ್ಕೊಂದು ಉಳ್ಳಾಗಡ್ಡಿ ಹೆಚ್ಕೊಂಡು ಹಾಂ ಒಗ್ಗರಣೆ ಕೊಡ್ತೀನಿ. ಹಾಂ ಆಮೇಲೆ ಕೂಡ ತಡಿಗೆ ಗಜಾಗತ್ತೈತಿ. ಕಟ್ ಮಾಡೋಣ ಕ್ಯಾಮ್ರಾ. ಇವು ನೋಡ್ರಿ, ಒಂದು ಉಳ್ಳಾಗಡ್ಡಿ ಹೆಚ್ಕೊಂಡೀನಿ. ಅದನ್ನು ಈಗ ಉಳ್ಳಾಗಡ್ಡಿನ ಹಾಕೊಳ್ಳೋಣ. ಇದಕ್ಕೆ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆದಮೇಲೆ ಇದೇನು ಮಸಾಲೆ ನಾವು ರುಬ್ಕೊಂಡಿದ್ವಲ್ರಿ ಮೀನು ಸಾರಿಗೆ, ಆ ಮಸಾಲೆನ ಇದ್ರೊಳಗೆ ಹಾಕಿ ಚಲೋತ್ನಾಗ ಸ್ವಲ್ಪ ಎಣ್ಣೆ ಒಳಗೆ ಕುದಿಸ್ಬೇಕ್ರಿ. ಅದನ್ನು ಉಳ್ಳಾಗಡ್ಡಿ ಫ್ರೈ ಅದು ಮಸಾಲೆ ಹಾಕೊಳ್ಳೋಣ. ಈಗ ಇದನ್ನು ಸ್ವಲ್ಪ ಕೈಯಾಡಿ ಕುದಿಸಕ್ಕೆ ಬಿಡೋಣ. ಕುದಿಯಾಗತ್ತಾ ಮಮ್ಮಿ ಅದು? ಸಾರು ಕುದಿಯಾಕತ್ತೆ. ಹಾಕೊಂಡಿದ್ದೀವಿ. ಇವಾಗ ಇದನ್ನು ಮುಂದೆ ಹಾಕೊಳ್ಳೋದು. ನೀವು ಬೇಕಂದ್ರೆ ಮೀನನ್ನು ಹಾಕೋಬೋದು, ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟೇ. ನಾನು ಬರೀ ಇದನ್ನು ಮುಂದೆ ಅಷ್ಟೇ ಹಾಕಿ ಮಾಡಕತ್ತೀನಿ ರೀ ಸಾರು. ಇಷ್ಟ ಸಾಕು. ಯಾಕಂದ್ರೆ ನಮ್ಮ ಮನ್ಯಾಗ ಹುಡುಗರು ಜಾಸ್ತಿ ತಿನ್ನಂಗಿಲ್ಲ ಅವು ಸಾರು ಒಳಗೆ ಹಾಕಿದ್ದು ಮೀನು ಫ್ರೈನ ಭಾಳ ಇಷ್ಟಪಡ್ತಾರೆ ಅವರು. ಹಂಗಾಗಿ ಅಷ್ಟೇ ಹಾಕಿ ನಾನು. ನೀವು ಬೇಕಂದ್ರೆ ಹಾಕೊಂಡು ತಿನ್ಬೋದ್ರಿ. ನಾನಂತೂ ಇದು ಫ್ರೈನೂ ತಿನ್ನಲ್ಲ, ಇದೇನಂತಾರೆ ಇದಕ್ಕೆ, ಇದು ಸಾರು ತಿನ್ನೋದಿಲ್ಲ ಸಾರು. ಹಾಂ ಮತ್ತು ನೀ ಏನು ಮಾಡ್ಕೊತೀಗ? ನಾನೀಗೇನು ಮಾಡ್ಕೊಳ್ಳೋದಿಲ್ಲ. ಆಮ್ಲೆಟ್ ಹಾಕೊಂಡ್ರಿ? ಇಲ್ಲವಾ, ನಾ ಈಗ ಎಣ್ಣೆ ಪನ್ನೀರ್ ಅದ್ರ ತಿನ್ನೋದೆಲ್ಲ ಬಿಡ್ತೀನಿ. ಎದಕ್ಕೆ ನಗಾತಿ ಯಾಸ್ಮಿನ್? ಎದಕ್ಕೆ ನಗಾತಿ? ನೀ ತಿನ್ನೋದು ತಿನ್ನೋದಲ್ಲ ಅದಕ್ಕೆ. ಅಯ್ಯೋ ನಾನು ಸೀರಿಯಸ್ ಆಗಿ ಹೇಳತ್ತೀನಿ, ಅಂದ್ರೂ ನಗಾತೀರಾ ನೀವೆಲ್ಲರೂ? ಇದೇನು ಕೇಳಿದೆ ನಾನು, ನನ್ನ ಕಿವಿಯಲ್ಲಿ ಅಪ್ಪಿ ತಪ್ಪಿ ಮಾತು ಬಂತಲ್ಲ ಅಂತೇಳಿ. ನಾನೀಗ ಮೊದಲು ಸ್ಕೂಲಿಗೆ ಹೋಗುವಾಗ ನಡ್ಕೊತ ಬರ್ತಿದ್ದೆ. ಅವಾಗ ಒಂದು ರೇಂಜ್ ಒಳಗಿದ್ದೆ ನಾನು. ಆದ್ರೆ ಈಗ ದಪ್ಪ ಆಗತ್ತೇನೆ ನಾ. ಸೊ ಅದಕ್ಕೆ ಅರ್ಥ ಆಗಿಲ್ಲ ನನಗೆ. ಬಟ್ ನಾ ಈಗ ದಪ್ಪ ಆಗತ್ತೇನೆ. ಸೊ ಅದಕ್ಕೆ ಆಮೇಲೆ ನಾವು ಹಚ್ಚುವಂಥ ಕಾಲೇಜ್ ಯಾಸ್ಮಿನ್ ಅವ್ರ ಕಾಲೇಜ್ ಕಡೆನೇ ಐತಿ. ಹೌದಿಲ್ಲ ಯಾಸ್ಮಿನ್? ಸ್ಕೂಲ್ ಕಡೆ, ಸಾರಿ ನಿಮ್ಮ ಸ್ಕೂಲ್ ಅಲ್ಲ, ಎಲ್ಲೇ ಹೊಸರೊಳಗಲ್ಲ ನಿಮ್ಮ ಕಾಲೇಜ್, ನಿಮ್ಮ ಸ್ಕೂಲ್ ಬಾಜು. ಹಂಗಂದ್ರೆ ಬಸ್ನಾಗ ಹೋಗೋದೇನ ನಾವೆಲ್ಲರೂ? ಇಲ್ಲಿಂದ ಸಾಯಿನಗರ ತನಕ ಹೋಗೋಣ, ಅಲ್ಲಿ ಅರ್ಷ ಕರ್ಕೊಂಡು ಹೋಗೋಣ. ದ್ಯಾಟ್ಸ್ ಗುಡ್ ಡಿಸಿಷನ್. ಹೌದಿಲ್ಲ? 3 ಮಂದಿ. ನೀವು ಎಲ್ಲಿಂದ ಹೋಗ್ತೀರಿ? ನಾವು ಶ್ರೀನಗರ್ಗೆ ಹೋಗಿ ಅಲ್ಲಿಂದ ಬಸ್ ಹತ್ತಿ ಇನ್ಮಂತ ಇಲ್ಲಿ ಸಾಯಿನಗರ್ಗೆ ಬರ್ರಿ ನಮ್ಮ ಜೊತೆಯಾಗಿ ಅನ್ಕೊಂತ. ನನಗೇನಾಯ್ತ ಈಕಿಗೆ ಇನ್ಮೇಲೆ ತನ ಏನು ಹೇರ್ ಸ್ಟೈಲ್ಸ್ ಹಾಕೋಲ್ಲ, ಮೆಹಂದಿ ತೆಗಿಯೋದಿಲ್ಲ, ಏನೇನು ಮಾಡೋದಿಲ್ಲ ಈಕಿಗೆ. ಹಂಗ್ಯಾಕೆ ಮಾಡತ್ತಿ ನಾನು ಹಂಗ್ಯಾಕೆ ಮಾಡತ್ತಿ? ಸಾರು ಅಂತರ ಆತು. ಇವಾಗ ನಾ ಫ್ರೈ ಮಾಡಾಕತ್ತೀನಿ. ಒಂದು ಸೈಡ್ ಸಾನ್ಯ ಇಲ್ಲಿ ರೊಟ್ಟಿ ಮಾಡಕ್ಕೆ ಜಗಿಟ್ಟಿಟ್ಟಾಳ, ಆಕೆ ರೊಟ್ಟಿ ಮಾಡ್ತಾಳೆ. ಈ ಸೈಡ್ ನಾನು ಮೀನತ್ತು ಫ್ರೈ ಮಾಡ್ತೀನಿ. ಲಗು ಆಗಿಬಿಡ್ತೈತಿ. ಈಗ ನೋಡಿರಿ, ನಾ ಫ್ರೈ ಮಾಡಕ್ಕೆ ಇಲ್ಲಿ ಕೆಲವೊಬ್ರು ರವೆ ಹಚ್ತಿರ್ತಾರೆ, ನಾವು ರವೆ ಹಚ್ಚಂಗಿಲ್ಲ. ಇದು ಜೋಳದ ಹಿಟ್ಟು. ಇದನ್ನು ಹಚ್ಚಿ ನಾನು ತವಿ ಮೇಲೆ ಮೀನೆಲ್ಲ ಹಾಕಿ ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ನಾನು ಡೈರೆಕ್ಟ್ ಎಣ್ಣೆ ಒಳಗನ ಫ್ರೈ ಮಾಡ್ಕೊಡಲ್ಲ, ಬಜ್ಜಿಗೆ ಅದಕ್ಕೆ ಕರ್ಕೊತೀವಲ್ಲ ಹಂಗೆ ಮಾಡಂಗಿಲ್ಲ ರೀ ನಾನು ಫ್ರೈ. ಯಾಕಂದ್ರೆ ಈ ಥರ ಮಾಡಿದ್ರೆ ಎಣ್ಣೆನೂ ಜಾಸ್ತಿ ಹಿಡಂಗಿಲ್ಲ, ಏನಿಲ್ಲ. ಇವು ಟೇಸ್ಟ್ ಹಾಕವ್ರಿ.
ಅವು ಎಣ್ಣೆ ಹೆಂಗೆ ಅನ್ನಿಸ್ತಾವ ಅಂದ್ರೆ ಒಂದು ತಿನ್ನೋದ್ರಾಗ ಸಾಕು ಅನ್ನಿಸ್ಬಿಡ್ತಾವೆ. ಇವು ಹಾಗಿಲ್ಲ, ಇವು ಎಷ್ಟು ತಿಂತೇವಲ್ಲ ಅಷ್ಟು ಟೇಸ್ಟ್ ಬರ್ತಾವೆ. ಹಾಗೆ ನಾನು ಜೋಳದ ಹಿಟ್ಟು ಒಳಗನ ಫ್ರೈ ಮಾಡ್ತೇನೆ. ನೋಡಿರಿ, ಮೀನನ್ನು ಈ ಥರ ಎರಡು ಸೈಡನ್ನು ಹಚ್ಬೇಕು. ಜೋಳದ ಹಿಟ್ಟು ಈ ಥರ ಹಚ್ಚಿ ತವಿ ಮೇಲೆ ಇಡಬೇಕು. ಅಷ್ಟನ್ನು ಅದು ಎಷ್ಟು ಹಿಡಿಸ್ತದೆ ನೋಡ್ರಿ ತವ, ಅಷ್ಟು ಇಟ್ಕೊಂಡು ಮೇಲೆ ಎಣ್ಣೆ ಹಾಕಿ ಎರಡು ಸೈಡ್ ಸ್ವಲ್ಪ ಹೊಳಸ್ಕೊತನ ಫ್ರೈ ಮಾಡ್ಕೋಬೇಕು. ಹೊತ್ತಿಸ್ಬಾರ್ದವನ್ನ. ವಾವ್, ನೋಡ್ರಿಪ್ಪ ನಮ್ಮ ಮೀನದ ಫ್ರೈ ಎಷ್ಟು ಮಸ್ತ್ ಕಾಣಕತ್ತೇವ್ರಿ. ಅಷ್ಟು ಟೇಸ್ಟಿ ಆಗಿರ್ತಾವೆ. ನಾವು ಹೆಂಗೆ ಮಾಡೀವಲ್ಲ ಮೀನದ ಫ್ರೈ ಮತ್ತು ಸಾರು, ನೀವು ಅದೇ ಥರನ ಟ್ರೈ ಮಾಡಿರಿ. ನಿಮಗೆ ಹೆಂಗೆ ಅನಿಸ್ತು ಅಂತೇಳಿ ನಮಗೊಂದು ಕಮೆಂಟ್ ಮಾಡಿ ಹೇಳ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತಾವೆ ರೀ. ಆಮೇಲೆ ರೊಟ್ಟಿ ರೆಡಿ ಆಗತ್ತವಿಲ್ಲ ಸಾನಿಯನ್ನು ಆಯ್ತು ನೋಡ್ರಿ. ಇವಾಗ ಈಗ ನಾನು ತಮ್ಮನ್ನ ಎಲ್ಲಿ ಬಂದೇವು ಅಂತ ಹೇಳಿದ್ರೆ ಯಾಸ್ಮಿನ್ ಅವ್ರ ಮನೆಗೆ ಬಂದೇವ್ರಿ. ಯಾಕಂತ ಹೇಳಿದ್ರೆ ತಮ್ಮನ್ನ ಅಲ್ಲೇ ಮದ್ರಸಾ ಓದತ್ತಾಳೆ, ಅಂದ್ರೆ ಜ್ಯೂಸ್ ಓದತ್ತಾಳೆ. ಆಕಿ ನನ್ನ ಕಡೆ ಕಲಿ ಅಂದ್ರೆ ಕಲಿಯೋದಿಲ್ಲ ರೀ, ಜಗಳ ಆಡ್ತಾಳೆ. ಅದಕ್ಕೆ ಇಲ್ಲಿ ಯಾಸ್ಮಿನ್ ಕಡೆ ಓಕೆನಾ ಅಂದ್ರೆ ಕಲಿದೇನೆ ಅಂದ್ರೆ ರೀ ಆಕಿ. ಅದಕ್ಕೆ ಇಲ್ಲಿ ಬಂದಿದ್ದೀವಿ ರೀ ನಾವು. ಈಗ ಓದಿದ್ಯಾ ತಮ್ಮನ? ರೈಲ್ವೆ ಸ್ಟೇಷನ್ ನೀವು ಓದಿದ್ದಿ? ಅಲ್ಲಿ ನೋಡಲ್ಲಿ ಇಲ್ಲಿ ನೋಡ್ರಿ ರೈಲ್ವೆ ಟ್ರ್ಯಾಕ್ ಹೆಂಗೆ ಕಾಣತೈತಿ. ಟ್ರ್ಯಾಕ್ ಇಲ್ಲ ಕಾಣತೈತಿ. ಆಮೇಲೆ ನಮ್ಮ ಮನೇನೂ ತೋರಿಸ್ತೇವೆ ತಡೀರಿ ನಿಮ್ಗೆ. ಅಲ್ಲಿಂದ ನೋಡಿದ್ರಿ, ಈಗ ಇಲ್ಲಿಂದನೂ ನೋಡ್ರಿ ಒಂದ್ಸತ. ಇಲ್ಲ ಐತೆ ನೋಡ್ರಿ ನಮ್ಮ ಮನೆ. ಇದು ಗಿಡ ಕಾಣಿಸ್ತಿರ್ಬೋದು ನಿಮಗೆ. ಅಲ್ಲಿ ನೀಲಿ ತಗಡು ಕಾಣತೈತಲ್ರಿ, ಅದ ನೋಡ್ರಿ ನಮ್ಮ ಮನೆ. ಇಲ್ಲಿಂದ ಇದು ಕಾಲೇಜ್, ಅದ್ರ ಮಗಲ್ದಾಗಿನ ಕಾಲೇಜ್. ಇಲ್ಲ ಐತೆ ನೋಡ್ರಿ. ಕಾಣಿಸ್ತೀವೇನೆ ಅಸ್ಮಿನ್ ನಾವಿಲ್ಲೇ ಮೊನ್ನೆ ನೋಡಿದ್ವಲ್ಲ, ಮತ್ತೇನು ಕಾಣಿಸ್ತೈತಿ. ಮೊನ್ನೆ ಯಾರ ನೋಡಿವ್ರಿ ನಾವಿಲ್ಲಿ. ಇಲ್ಲಿ ಮಾವಿನಕಾಯಿ ನೋಡ್ರಿ ಇಲ್ಲಿ. ಹಾಂ, ಫುಲ್ಲು ಗಿಡ ತುಂಬ ಮಾವಿನಕಾಯಿ ಅದಾವ್ರಿ. ಎರಡು ಗಿಡ ಅದಾವ್ರಿ ಇಲ್ಲಿ. ಅದ್ರ ತುಂಬ ಮಾವಿನಕಾಯಿ ಅದಾವ. ಬಾ ಯಾಸ್ಮಿನ್ ನೋಡಿ ಬಾ, ಇಲ್ಲಿ ಉಣ್ಕಲ್ಕೆರಿ ನೋಡಿಲ್ಲಿ. ಉಣ್ಕಲ್ಕೆರಿ ಇಲ್ಲೇ ಕಾಣತೈತಿ. ಇಲ್ಲೆಲ್ಲ ವ್ಯೂ ನೋಡ್ರಿ ಒಂದು ಸೆಕೆಂಡ್, ಎಷ್ಟು ಮಸ್ತ್ ಕಾಣತೈತಿ. ಮಸ್ತ್ ಅಲ್ಲ ಯಾಸ್ಮಿನ್ ಇಲ್ಲಿ. ಬಾ ಕೆಳಗೆ ಹೋಗೋಣ. ನಾವು ಹೋಗ್ತೇವೆ ಬಾವ ಮನೆಗೆ. 6 ಗಂಟೆ ಆತ. ಈಗ ನಾವು ಹೋಗ್ತೇವೆ ಅಂದ್ರೆ ಬಿಡತ್ತೇ ಇಲ್ಲ ರೀ. ಇನ್ನೊಂದು 5 ನಿಮಿಷ ಅನ್ಕೊಂತ 6 ಗಂಟೆ ಆತ್ರಿ ಇಲ್ಲೇ. ಬಾ ತಮ್ಮನ, ಬಾ ಹೋಗೋಣ. ಮಮ್ಮಿ, ಯಾಸ್ಮಿನ್ ಅವ್ರ ಮನೆಗೆ ಹೋಗಿ ಬಂದ್ವಿ. ಹೋಗಿ ಬಂದ್ರೆ ಹಾಂ, ತಮ್ಮನ್ನ ಓದಿದ್ಲಲ್ಲಿ ಚಲೋ. ಅಂತಂದ್ರೆ ಮನ್ಯಾಗ ಹಾಕಿ ನಿನ್ನ ಜೋಡಿ ಓದೋಲ್ಲ, ಜಗಳ ಮಾಡ್ತಾಳೆ ಆಕಿ. ಹೌದು, ಅದಕ್ಕೆ ಅಲ್ಲಿ ಯಾಸ್ಮಿನ್ ಕಡೆ ಓದ್ನಂತ ಎಲ್ಲರೂ ಓದೋಲಕ್ಕೆ ಒಟ್ಟು ಎಲ್ಲರಾಗಿ ಓದೋಲಕ್ಕೆ ಒಟ್ಟು ಅದು ನಮ್ಮ ಮನಿನ. ಸೊ ಐ ಹೋಪ್ ನಿಮಗೆ ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿರ್ಬೇಕು ರೀ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ನಮ್ಮ ಚಾನಲ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಸಿಗೋಣಂತ್ರಿ ನೆಕ್ಸ್ಟ್ ವಿಡಿಯೋದೊಳಗೆ. ಅಲ್ಲಿವರೆಗೂ ಬಾಯ್.